Good morning, students. We shall continue the same concept, that is rights of the buyer. The next right you will be having right to examine the goods. That means according to section 41, it says that when the goods are delivered to the buyer which has not previously examined, see ಒಂದು ಕಾಂಟ್ರಾಕ್ಟಲ್ಲಿ ಎಂಟರ್ ಆಗಿದ ತಕ್ಷಣ the goods has to fulfill the terms and conditions which you have mentioned in the contract. So goods will be of this type, this quality, this size ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ದಿಸ್ ಯೂಸ್ ಅಂತ ಮೆನ್ಷನ್ ಆದಾಗ ಅದೇ ಟೈಪ್ ಆಫ್ ಗೂಡ್ಸ್ನ ಬೈಯರ್ಗೆ ಡೆಲಿವರ್ ಮಾಡಬೇಕು. ಅಂಡರ್ಸ್ಟುಡ್. ಇಟ್ ಶುಡ್ ನಾಟ್ ಗೋ ಬಿಯಾಂಡ್ ದಿ ಕಾಂಟ್ರಾಕ್ಟ್. ಸೊ ನಿಮಗೆ ಕಾಂಟ್ರಾಕ್ಟಲ್ಲಿರೋ ಡಿಸ್ಕ್ರಿಪ್ಷನ್ನೇ ಬೇರೆ, ನೀವು ಡೆಲಿವರ್ ಮಾಡಿರೋ ಗೂಡ್ಸೇ ಬೇರೆ ಅಂತಂದರೆ ದ ಬೈಯರ್ ಮೇ ರಿಜೆಕ್ಟ್ ಇಟ್. ಅಂಡರ್ಸ್ಟುಡ್. ಈ ವಿಲ್ ಹ್ಯಾವ್ ದ ರೈಟ್ಸ್ ಟು ಎಕ್ಸಾಮೈನ್ ದ ಗೂಡ್ಸ್. ಆ್ಯಂಡ್ previously when the goods is delivered to the buyer which has not previously examined, first of all ಅವನೇನಾದರೂ ಎಕ್ಸಾಮಿನೇಷನ್ ಮಾಡಿಲ್ಲ ಅಂತಂದರೆ it is not that he has to accept the goods blindly. Understood. So he can take the opportunity of again examining the goods, then take the delivery of the goods and see what and all basis, what and all conditions you have in the contract, whether it is fulfilled or not ಅಂತ ಚೆಕ್ ಮಾಡಿ ಅವನು ತಗೋಬೋದು. So that right the buyer will be having. Next you have not to return the rejected goods. That means as per section 43, unless otherwise agreed, where goods are delivered to the buyer and he refused to accept them. ಇಲ್ಲೇನಾಗುತ್ತೆ ಅಂದರೆ when the goods are delivered to the buyer, if he refused to accept them, understood, even though if he has rights after delivering the goods ನನಗೆ ಬೇಡ ಅಂತ ಹೇಳೋ ರೈಟ್ಸ್ ಇದ್ದರೂ ಕೂಡ ಬೈಯರ್ ಆ ರೀತಿ ಮಾಡಬಾರ್ದು. ಅಂಡರ್ಸ್ಟುಡ್. ಬಿಕಾಸ್ ದೇ ಶುಡ್ ಬಿ ಅ ಕಂಡೀಷನ್ ಫಾರ್ ದ್ಯಾಟ್. ಫಸ್ಟೇ ನೀವು ಸೆಲ್ಲರ್ಗೆ ಹೇಳಿರಬೇಕು. ಸೊ ನಾನು ಗೂಡ್ಸು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ರಿಜೆಕ್ಟ್ ಮಾಡ್ತೀನಿ ಅಂತ ನೀವು ಫಸ್ಟೇ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂದಿದ್ದರೆ ದೆನ್ ಯು ಕ್ಯಾನ್ ರಿಟರ್ನ್ ದ ಗೂಡ್ಸ್. ಇಫ್ ನಾಟ್, ಡ್ಯೂರಿಂಗ್ ದ ಡೆಲಿವರಿ ಆಫ್ ದಿ ಗೂಡ್ಸ್ ದ ಬೈಯರ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ರೈಟ್ ಟು ರಿಟರ್ನ್ ದ ಗೂಡ್ಸ್ ಟು ದಿ ಸೆಲ್ಲರ್ ಅಂಟಿಲ್ ಆ್ಯಂಡ್ ಅನ್ಲೆಸ್ he has to intimate the seller. Here succinct ಅಂತ ಒಂದು ಪಾಯಿಂಟ್ ಇದೆ. ಸಿ ಯು ಕ್ಯಾನ್ ಸಿ ಇನ್ ದ ಥರ್ಡ್ ಪಾಯಿಂಟ್, ಬಟ್ ಇಟ್ is succinct if he intimates the seller. Succinct means you should give a valid reason or a detailed explanation as why you are rejecting the goods. ಸೊ ನೀವು ಒಂದು ರೀಸನ್ ಕೊಟ್ಟು ಸೆಲ್ಲರ್ಗೆ ಅರ್ಥ ಮಾಡಿಸೋಂತಹ ಪಾಯಿಂಟ್ಸ್ ಹೇಳಿದ್ರೆ, ಸೊ ಅಟ್ ದಟ್ ಟೈಮ್ ದ ಬೈಯರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ರಿಜೆಕ್ಟ್ ದ ಗೂಡ್ಸ್ ಡ್ಯೂರಿಂಗ್ ದ ಡೆಲಿವರಿ ಟೈಮ್ ಇಫ್ ದೆರ್ ಇಸ್ ನೋ ಪ್ರಾಪರ್ ರೀಸನ್ ಫಾರ್ ದಟ್. ಅಂಡರ್ಸ್ಟುಡ್. ಆವಾಗ ಬೈಯರ್ ಅದನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ದೇ ಶುಡ್ ಬಿ ಸಮ್ ಪ್ರಾಪರ್ ರೀಸನ್. ಬಟ್ ಆಬ್ವಿಯಸ್ಲಿ ಬೈಯರ್ ವಿಲ್ ಬಿ ದ ಬೇಲಿ ಆಫ್ ದಿ ಗೂಡ್ಸ್. ಬೇಲಿ ಮೀನ್ಸ್ ದ ಒನ್ ಹೂ ರಿಸೀವ್ಸ್ ದ ಗೂಡ್ಸ್ ಬಿಕಮ್ ಬೇಲಿ. ದ ಒನ್ ಹೂ ಸೆಂಡ್ಸ್ ದ ಗೂಡ್ಸ್ ಇಸ್ ದ ಬೇಲರ್. ಅಂಡರ್ಸ್ಟುಡ್. ಸೊ ಏನೋ ಒಂದು ರೀಸನ್ ಇದ್ದು ನೀವು ಸೆಲ್ಲರ್ಗೆ ಅರ್ಥ ಮಾಡಿಸ್ಬೇಕು. ದಟ್ ಯು ಕಾಲ್ ಇಟ್ ಅಸ್ ಸಕ್ಸಿಂಕ್ಟ್. ಇಫ್ ನಾಟ್ ಯು ಡೋಂಟ್ ಹ್ಯಾವ್ ದ ರೈಟ್ಸ್ ಟು ರಿಜೆಕ್ಟ್ ದ ಗೂಡ್ಸ್ ಡ್ಯೂರಿಂಗ್ ದಿ ಡೆಲಿವರಿ ಟೈಮ್. ಅಂಡರ್ಸ್ಟುಡ್. ಸೊ ದಿಸ್ ಯು ಕಾಲ್ ಇಟ್ ಅಸ್ ನಾಟ್ ಟು ರಿಟರ್ನ್ ರಿಜೆಕ್ಟೆಡ್ ಗೂಡ್ಸ್ ಅಂತ. ನೆಕ್ಸ್ಟ್ ಯು ಹ್ಯಾವ್ ಡ್ಯಾಮೇಜಸ್ ಫಾರ್ ನಾನ್ ಡೆಲಿವರಿ. ಸೊ ಸೆಕ್ಷನ್ 57 ಪ್ರೊವೈಡ್ಸ್ ದ್ಯಾಟ್ ವೆರ್ ದ ಸೆಲ್ಲರ್ ರಾಂಗ್ಫುಲಿ ನೆಗ್ಲೆಕ್ಟ್ಸ್ ಆರ್ ರೆಫ್ಯೂಸಸ್ ಟು ಡೆಲಿವರ್ ದ ಗೂಡ್ಸ್, ವೆನ್ ಆ್ಯಕ್ಚುಲಿ ದ ಸೆಲ್ಲರ್ ರಾಂಗ್ಫುಲಿ ನೆಗ್ಲೆಕ್ಟ್ಸ್, ಬೇಕಂತಲೇ ನೆಗ್ಲೆಕ್ಟ್ ಮಾಡಿ, ಅಥವಾ ಇಫ್ ಈ ಇನ್ ಕೇಸ್ ಇಫ್ ಈ ರೆಫ್ಯೂಸ್ to deliver the goods to the buyer may sue the seller for damages for non-delivery of the goods. So this point is very easy. Seller ಏನಾದರೂ ಗೂಡ್ಸ್ ನೆಗ್ಲೆಕ್ಟ್ ಮಾಡಿ ಬೇಕಂತಲೇ ಡೆಲಿವರಿ ಕೊಟ್ಟಿಲ್ಲ ಅಂತಂದರೆ ಬೈಯರ್ ಕ್ಯಾನ್ ಕ್ಲೇಮ್ ದ ಡ್ಯಾಮೇಜಸ್ ಫ್ರಮ್ ದಿ ಸೆಲ್ಲರ್. Next you have claim for specific performance. So before telling this point, you should know the meaning of terminologies called as plaintiff and decree. Plaintiff means the person who files the case, we call him as plaintiff. ಅಂಡರ್ಸ್ಟುಡ್. ವಾದಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ವಾದಿ. ಓಕೆ. ಪ್ಲಾಂಟಿಫ್, ದ ಪರ್ಸನ್ ಹೂ ಫೇಲ್ಸ್ ದ ಕೇಸ್, ವಿ ಕಾಲ್ ಇಟ್ ಆಸ್ plaintiff. Then what is decree? Decree is nothing but the judgment passed by the court, we call it as decree. ಆ್ಯಂಡ್ ಇನ್ ಜನರಲ್ ಆಗಿ ತಿಳ್ಕೊಳ್ಳಿ, ಡಿಫೆಂಡೆಂಟ್ ಅಂದರೆ ಸೊ ಯಾರು ಇವಾಗ ನಾನು ಕೇಸ್ ಫೈಲ್ ಮಾಡಿರ್ತೀನಿ, ಐ ವಿಲ್ ಬಿಕಮ್ ದಿ ಪ್ಲಾಂಟಿಫ್. ನನಗೆ ಆಪೋಸಿಟ್ ಯಾರು ಬರ್ತಾರೋ ಹಿ ವಿಲ್ ಬಿಕಮ್ ಅ ಡಿಫೆಂಡೆಂಟ್. ಅಂಡರ್ಸ್ಟುಡ್. ಈ ಮೀನಿಂಗ್ಸ್ ತಿಳ್ಕೊಂಡಿರಿ. ನಾಟ್ ಓನ್ಲಿ ಇನ್ ಬಿಸ್ನೆಸ್ ರೆಗ್ಯುಲೇಷನ್, ಜನರಲ್ ಆಗಿ ಲಾ ಅಲ್ಲಿ ಈ ವರ್ಡ್ಸ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಸೆಕ್ಷನ್ 58 ಪ್ರೊವೈಡ್ಸ್ ದ್ಯಾಟ್ ಇನ್ ಎನಿ ಸೂಟ್ ಫಾರ್ ದ ಬ್ರೀಚ್ ಆಫ್ ದಿ ಕಾಂಟ್ರಾಕ್ಟ್ ಟು ಡೆಲಿವರ್ ಸ್ಪೆಸಿಫಿಕ್ ಆರ್ ಅಸರ್ಟೈನ್ ಗೂಡ್ಸ್. ಸೊ ಇಲ್ಲಿ ಸೆಲ್ಲರ್ ಏನಾದರೂ ಸ್ಪೆಸಿಫಿಕ್ ಗೂಡ್ಸ್ನ ಡೆಲಿವರ್ ಮಾಡ್ತೀವಿ ಅಂತ ಹೇಳಿ ಸಪೋಸ್ ಆ ಕಾಂಟ್ರಾಕ್ಟ್ ಏನಾದರೂ ಬ್ರೀಚ್ ಮಾಡಿದ್ರೆ, ಅಂಡರ್ಸ್ಟುಡ್, ದ ಬೈಯರ್ ಹ್ಯಾಸ್ ದ ರೈಟ್ ಟು ಪ್ಲೇಸ್ ಆ್ಯಂಡ್ ಪ್ಲಾಂಟಿಫ್. ಅಂಡರ್ಸ್ಟುಡ್. ಅವನು ಕೇಸ್ ಆಗೋ ಚಾನ್ಸಸ್ ಇರುತ್ತೆ. ದ ಪ್ಲಾಂಟಿಫ್ ಕ್ಯಾನ್ ಸೂಟ್, ಹಿ ಕ್ಯಾನ್ ಫೈಲ್ ಎ ಕೇಸ್ ಇನ್ ದಿ ಕೋರ್ಟ್.
ಸೊ ಇಫ್ ದ ಕೋರ್ಟ್ ಫೀಲ್ಸ್ ಇಟ್ ಈಸ್ ಫಿಟ್, ಸೊ ಈ ಪ್ಲಾಂಟಿಫ್ ಏನು ಕೇಸ್ ಫೈಲ್ ಮಾಡಿದನೋ ಅದು ಕರೆಕ್ಟಾಗಿ ಇದೆ ಅಂತಂದರೆ ದ ಕೋರ್ಟ್ ಮೇ ಪಾಸ್ ದ ಡಿಕ್ರಿ ಈಸ್ ನಥಿಂಗ್ ಬಟ್ ದ ಜಡ್ಜ್ಮೆಂಟ್. ದ ಕೋರ್ಟ್ ವಿಲ್ ಪಾಸ್ ದ ಜಡ್ಜ್ಮೆಂಟ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಟು ದಿ ಸೆಲ್ಲರ್. ಸೊ ಇಲ್ಲೇನಾಗುತ್ತೆ, ಬೇಕಂತ ಅವನೇನಾದರೂ ಬ್ರೀಚ್ ಮಾಡಿದ್ರೆ ಹಿ ಕ್ಯಾನ್ ದ ಪ್ಲಾಂಟಿಫ್ ಕ್ಯಾನ್ ಫೈಲ್ ಎ ಸೂಟ್ ಹಿಯರ್. ಅಂಡರ್ಸ್ಟುಡ್. ಸೊ ಕೋರ್ಟ್ಗೇನಾದರೂ ಇದು ಸರಿ ಅನಿಸಿದಾಗ ಕೋರ್ಟ್ ವಿಲ್ ಗೋಯಿಂಗ್ ಟು ಪಾಸ್ ದ ಡಿಕ್ರಿ ಈಸ್ ನಥಿಂಗ್ ಬಟ್ ದಿ ಜಡ್ಜ್ಮೆಂಟ್. ಇಟ್ ಈಸ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್ ದಿ ಸೆಲ್ಲರ್ ಇನ್ ಆರ್ಡರ್ ಟು ಪರ್ಫಾರ್ಮ್ ದಿ ಆ್ಯಕ್ಟಿವಿಟಿ. ದಟ್ ಯು ಕಾಲ್ ಇಟ್ ಆಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಸೊ ನಾನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ವಾಟ್ ಈಸ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತಂದರೆ ವೆನ್ ದೆರ್ ಇಸ್ ನೋ ಆಲ್ಟರ್ನೇಟಿವ್ ದ ಪರ್ಸನ್ ಹ್ಯಾಸ್ ಟು ಪರ್ಫಾರ್ಮ್ ದ ಆ್ಯಕ್ಟಿವಿಟಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ದ್ಯಾಟ್ ಕಮ್ಸ್ ಓವರ್ ಹಿಯರ್ ಆಲ್ಸೋ. ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೈಮ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಟು ಕೀಪ್ ದ ಕಾಂಟ್ರಾಕ್ಟ್ subsisting. So subsisting means which is in existence anta. Under section 60 provides that where either party to a contract of sale repudiate the contract before the date of delivery. So illi suppose contract ಏನಾದರೂ repudiate ಆದರೆ, repudiate is nothing but the cancellation before the date of the delivery, the buyer can think that the contract is still subsisting. ಸಬ್ಸಿಸ್ಟಿಂಗ್ ಮೀನ್ಸ್ ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಲೀಗಲ್ ಆಗಿ ಇನ್ನೂ ಅವಾಯ್ಡ್ ಆಗಿಲ್ಲ, ಕ್ಯಾನ್ಸಲೇಷನ್ ಆಗಿಲ್ಲ. ಇಫ್ ಐ ವೇಟ್ ಟಿಲ್ ದ ಡೇಟ್ ಆಫ್ ಡೆಲಿವರಿ ದಿಸ್ ಮೇ ಕಮ್ ಬ್ಯಾಕ್ ಟು ಮೀ ಅಂತ ಹಿ ಕ್ಯಾನ್ ಅಸ್ಯೂಮ್. ಇಫ್ ನಾಟ್, ಇಫ್ ದ ಕಾಂಟ್ರಾಕ್ಟ್ is actually rescinded, here contract is actually cancelled. So rescinded, repudiate both are same here. So if the contract is actually rescinded, he can sue for the damages for the breach. ಅಂಡರ್ಸ್ಟುಡ್. ಸಪೋಸ್ ಕಾಂಟ್ರಾಕ್ಟ್ ಏನಾದರೂ ಬಿಫೋರ್ ಸೇಲ್ ಏನಾದರೂ ರೆಪ್ಯೂಟೇಟ್ ಆಗೋ ಚಾನ್ಸಸ್ ಇದೆ ಅಂತಂದರೆ ದ ಬಯರ್ ಕ್ಯಾನ್ ವೆಯ್ಟ್, ದಟ್ ಯು ಕಾಲ್ ಇಟ್ ಆಸ್ ಸಬ್ಸಿಸ್ಟಿಂಗ್. ಅದರ್ವೈಸ್ ಸಪೋಸ್ ಕ್ಯಾನ್ಸಲೇಷನ್ನೇ ಆಗಿಬಿಟ್ರೆ ಈ ಕ್ಯಾನ್ ಟೇಕ್ ದ ಡ್ಯಾಮೇಜಸ್ ಫ್ರಮ್ ದಿ ಸೆಲ್ಲರ್. ಸೊ ದಟ್ ರೈಟ್ಸ್ ದ ಬಯರ್ ವಿಲ್ ಬಿ ಹ್ಯಾವಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಿಟಲ್ ಕಾಂಪ್ಲಿಕೇಟೆಡ್ ಯು ವಿಲ್ ಬಿ ಹ್ಯಾವಿಂಗ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಅ ಕ್ಲಿಯರ್ ಮ್ಯಾನರ್. Next you have to claim the interest or special damages. So section 61 provides that, so ಇಲ್ಲಿ ಸೆಲ್ಲರ್ಗೂ ಅಷ್ಟೇ ಬೈಯರ್ಗೂ ಅಷ್ಟೇ they will be having the rights to claim the special damages if the contract is not yet performed. So we can easily say that both the person, the seller as well as the buyer, will be having the rights to take the amount for the special damages. What are special damages? So both the parties will know. ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ ತಕ್ಷಣ ಈ ರೀತಿ ಕಾನ್ಸಿಕ್ವೆನ್ಸಸ್ ಬರಬಹುದು ಅಂತ ಫಸ್ಟೇ ಗೊತ್ತಿರುತ್ತೆ. ಅಟ್ ದ ಟೈಮ್ ಒನ್ ಪಾರ್ಟಿ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಓವರ್ ದಿ ಅನದರ್ ಪಾರ್ಟಿ ಟು ಟೇಕ್ ದಿ ಸ್ಪೆಷಲ್ ಡ್ಯಾಮೇಜಸ್ ಫ್ರಮ್ ದೆಮ್. ಐ ಹ್ಯಾವ್ ಡಿಸ್ಕಸ್ಡ್ ವೆನ್ ಐ ಡಿಸ್ಕಸ್ ದಿಸ್ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಡ್ಯಾಮೇಜಸ್ ಅಲ್ಲಿ ಒನ್ ಆಫ್ ದಿ ಟೈಪ್ ಸ್ಪೆಷಲ್ ಡ್ಯಾಮೇಜಸ್ ಬರುತ್ತೆ. ಅಂಡರ್ಸ್ಟುಡ್. ಹಿಯರ್ ಬೋತ್ ದ ಪಾರ್ಟೀಸ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಓವರ್ ಹಿಯರ್, ಬಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಬಯರ್, ದ ರೈಟ್ಸ್ ಆಫ್ ದಿ ಬಯರ್. ನೌ ದ ಬಯರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ ಟು ರಿಕವರ್ ದಿ ಇಂಟ್ರೆಸ್ಟ್ ಆರ್ ದಿ ಸ್ಪೆಷಲ್ ಡ್ಯಾಮೇಜಸ್ ವೇರ್ ಇನ್ ಕೇಸ್ ಆಫ್ ಎನಿ ಕಾಂಟ್ರಾಕ್ಟ್ ಈಸ್ ಇನ್ ಬ್ರೀಚ್. ಅಂಡರ್ಸ್ಟುಡ್. ಸೊ ಇಲ್ಲಿ ಏನು ಆಲ್ರೆಡಿ ಅವ್ನು ಮನಿ ಪೇ ಮಾಡಿರ್ತಾನೋ ಆ ಮನಿನಾದರೂ ವಾಪಸ್ ತಗೋಬೋದು, ಅಥವಾ ಆ ಕಾಂಟ್ರಾಕ್ಟ್ ಏನಾದರೂ ಬ್ರೀಚ್ ಆದಾಗ ಅದಕ್ಕೆ ಡ್ಯಾಮೇಜಸ್ ಆದರೂ ಅವನು ವಾಪಸ್ ತಗೋಬೋದು ಅಂತ. ಸೊ ದಿಸ್ ಕಮ್ಸ್ ಅಂಡರ್ ಟು ಕ್ಲೇಮ್ ದಿ ಇಂಟ್ರೆಸ್ಟ್ ಆರ್ ದಿ ಸ್ಪೆಷಲ್ ಡ್ಯಾಮೇಜಸ್ ಅಂತ ಬರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಇನ್ ಕನೆಕ್ಷನ್ ವಿತ್ ಆ್ಯಕ್ಷನ್ ಸೇಲ್ಸ್. ಸೊ ವಾಟ್ ಈಸ್ ದಿಸ್ ಇನ್ ಕನೆಕ್ಷನ್ ವಿತ್ action sales? Section 64 provides that the buyer may treat the bidding of the seller. So the buyer may treat the bidding of the seller or his agent as fraudulent. So ಇಲ್ಲಿ ಏನಾಗುತ್ತೆ ಅಂತಂದರೆ, suppose if the seller do any bidding or auctions before intimating the buyer, ಅವ್ನಿಗೆ ಇಂಟಿಮೇಷನ್ನೇ ಮಾಡಿದೆ ಬಿಡ್ಡಿಂಗ್ ಮತ್ತು ಆಕ್ಷನ್ಸ್ ಏನಾದರೂ ಮಾಡಿದ್ರೆ that is treated as fraudulent by the buyer over here, and the buyer may treat the sale as void. So it is void actually, because it is not previously intimated to the buyer that so and so bidding and auction is going to take place. Understood. ಈ ಥರ ನೋಟಿಸ್ ಕೊಡದೇನೆ ಸೆಲ್ಲರ್ ಆ ರೀತಿ ಮಾಡಬಾರ್ದು. ಸೊ ದ ಬಯರ್ ಹ್ಯಾಸ್ ದಿ ರೈಟ್ ಟು ಟ್ರೀಟ್ ದಿಸ್ ಕಾಂಟ್ರಾಕ್ಟ್ ಆಸ್ void. Understood. So this is one of the right of the buyer. And finally you will be having to demand for reduction of price. So the buyer can demand reduction of the price when the duty on the goods is reduced or removed. Suppose ಈ ಟ್ಯಾಕ್ಸ್ ಏನು ಕಟ್ತಾರೋ ಸೆಲ್ಲರು
ಅದೇನಾದರೂ ರಿಡಕ್ಷನ್ ಬಂದು ಅಥವಾ ಆ ಟ್ಯಾಕ್ಸ್ ರಿಬೇಟ್ಸ್ ಏನಾದರೂ ಸಿಕ್ಕಿದಾಗ ಈವನ್ ದ ಬಯರ್ ಕ್ಯಾನ್ ಡಿಮ್ಯಾಂಡ್, ಅಲ್ಲಿ ದ ಬರ್ಡನ್ ಆಫ್ ದಿ ಸೆಲ್ಲರ್ ಕಮ್ಸ್ ಡೌನ್ ಇಫ್ ಇಟ್ ಡಸಂಟ್ ಪೇ ಎನಿ ಟ್ಯಾಕ್ಸಸ್ ಓವರ್ ದೇರ್. ಸೊ ಈವನ್ ದ ಬಯರ್ ಕ್ಯಾನ್ ಡಿಮ್ಯಾಂಡ್, ಸೊ ನಿಮ್ಗೆ ಅಲ್ಲಿ ಟ್ಯಾಕ್ಸಸ್ಸು ರಿಮೂವ್ ಆಗಿದೆಯಲ್ಲ, ಕಡಿಮೆ ಮಾಡಿದಾರಲ್ವ, ನನಗೂ ಪ್ರೈಸ್ ಆಫ್ ದಿ ಗೂಡ್ಸ್ ಒಂಚೂರು ಕಡಿಮೆ ಮಾಡು ಅಂತ ಡಿಮ್ಯಾಂಡ್ ಮಾಡೋ ರೈಟ್ಸು ಬಯರ್ಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರೈಟ್ಸ್ ಆಫ್ ದಿ ಬಯರ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯರ್ 14 ಮಾರ್ಕ್ಸ್. ಓಕೆ, ಸೊ 15 ಪಾಯಿಂಟಲ್ಲಿ ಇನ್ ಕನೆಕ್ಷನ್ ವಿತ್ ಆ್ಯಕ್ಷನ್ ಸೇಲ್ ಇದೆಯಲ್ವಾ, ಇಟ್ ಮೇ ಬಿ ಆಕ್ಷನ್ ಸೇಲ್. Understood? You just rectify it because in textbook they have given us action sale only, auction sale anta tagoli. So if you have any doubts, ask me guys. Have a nice day.